for your warm welcome. Knowledge speaks, but wisdom listens. I would like to request Sir J. Williams to address the gathering and speak a few words. कौन भी नहीं बोल रहे. मार्वलस इंग्लिश प्राइमरी एंड नर्सरी एंड प्राइमरी स्कूल के ಕನ್ನಡ ಉರ್ದು ಕ್ಯಾ ಇವತ್ತಿನ ಈ ಒಂದು ಸಮಾರಂಭಕ್ಕೆ ನಮಗೂ ಸ್ವಾಗತನ ಕೋರಿರುವ ನಜರೀನ್ ತಾಜ್ ಮೇಡಮು ಮತ್ತು ಶಾಕಿರ್ ಅಲಿ ಸರ್ ಎಂಟೈರ್ ಟೀಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. 21 ವರ್ಷ ಆಗಿದೆ ಈ ಸ್ಕೂಲ್ ಸ್ಟಾರ್ಟ್ ಆಗಿ. ಸೊ ಆ ಮಕ್ಕಳು ಚಿಕ್ಕ ಮಕ್ಕಳು 3rd ಕ್ಲಾಸ್ ಮಕ್ಕಳು ಇಂಗ್ಲೀಷ್ ಓದ್ತಾ ಇರೋದನ್ನ ಮಾತಾಡಿದ್ದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಎಜುಕೇಷನ್ನು ಎಷ್ಟು ಮುಖ್ಯ ಅನ್ನೋದು ಪೇರೆಂಟ್ಸ್ ಇಷ್ಟು ಜೋರಾಗಿ ಮಾತಾಡ್ತಾರೆ. ನಮಗೆ ಇಲ್ಲಿ ಮಾತಾಡೋರು ಮಾತು ನಿಮ್ಗೆ ಕೇಳೋಕ್ಕಾಗಲ್ಲ. ದಯವಿಟ್ಟು ಒಂದು 5 ನಿಮಿಷ ಪ್ಲೀಸ್ ಸೈಲೆಂಟ್. ಅಲ್ಲ, ನಿಮ್ಮ ಮಕ್ಕಳದೇ ಪ್ರೋಗ್ರಾಮ್ ಇದು, ದಯವಿಟ್ಟು ಒಂದು 5 ನಿಮಿಷ ಸೈಲೆಂಟ್ ಇರಿ. तुम्हारे बच्चे के प्रोग्राम एक 5 मिनट्स आप लोग साइलेंट रहा तो सुन सकती हैं क्या बोलती हैं को. ये 21st ईयर ऑफ एनुअल डे प्रोग्राम, ये जो स्कूल का प्रोग्राम कर रही, इंग्लिश नॉलेज बहुत बेहतरीन है. मैं ये अंदर बैठते बैठे उनके पास थोड़ा स्टोरी सुन लो था. एडमिशन फ्री, नोटबुक्स फ्री, यूनिफॉर्म फ्री. कोई गवर्नमेंट स्कूल को भी ये नहीं है. वता एक हेल्प कर रही थी सा उन लोग. एक छोटी कहानी ये नो बोले बाद मुझे एक न याद आया कि हमारे फॉर्मर प्रेसिडेंट APJ अब्दुल कलाम साहब के बारे में एक छोटा कहानी कನ್ನಡ में बोलाता हूँ. ಅವರು ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿ ಭವನಿಗೆ ಹೋಗ್ತಾರೆ. ಮೊದಲನೇ ಸರಿ ಹೋದಾಗ ಶೂ ಬಿಚ್ತಾರೆ. ಅವರು ಹಾಕ್ಕೊಂಡಿರೋ ಶೂನ ಬಿಚ್ಚೋಕೆ ಬಂದಾಗ ಒಬ್ಬ ಕೆಲಸವನ್ನು ಬಂದ್ಬಿಟ್ಟು ಅವ್ರ ಶೂನ ಬಿಚ್ಚೋಕೆ ಬರ್ತಾನೆ. ಆಗ ಅವ್ರು ಹೇಳ್ತಾರೆ, ನನ್ನ ಕೆಲಸ ನಾನೇ ಮಾಡ್ಕೋಬೇಕಪ್ಪ, ನೀನು ಯಾಕೆ ನನ್ನ ಶೂನ ಬಿಚ್ತೀಯಾ ಅಂದರೆ, ಇಲ್ಲ ಸರ್, ಇದಕ್ಕಿಂತ ಮುಂಚೆ ಯಾರು ಪ್ರೆಸಿಡೆಂಟ್ಗಳಿದ್ರು ಅವ್ರದ್ದೆಲ್ಲ ನಾವು ಹಿಂಗೆ ಕೆಲಸ ಮಾಡ್ತಾ ಇದ್ದೋ ಅಂದಾಗ ಅವ್ರು ಸಿಂಪಲಾಗಿ ಬಂದು ಹೇಳ್ತಾರೆ, ಇಲ್ಲಪ್ಪ ನೀನು ಒಂದು ಕೆಲಸ ಮಾಡು, ನೀನು ಹೋಗ್ಬಿಟ್ಟು ಹಿಂದೆಗಡೆ ಗಾರ್ಡನ್ ಇರುತ್ತೆ, ಪಾರ್ಕ್, ಅಲ್ಲಿ ಹೋಗಿ ನೀನು ಕೆಲ್ಸಕ್ಕೆ ಸೇರ್ಕೋ, ನನ್ನ ಹತ್ರ ನೀನು ಕೆಲ್ಸಕ್ಕೆ ಬೇಡ ಅಂಥೇಳಿ ಬಂದಿದ್ದ ದಿನಾನೇ ಅವನ್ನ ಕೆಲಸದಿಂದ ವಜಾಗೊಳಿಸಿ ಬೇರೆ ಕಡೆ ಕಳಿಸ್ಬಿಡ್ತಾರೆ. ಎಲ್ರಿಗೂ ಒಂಥರ ಆಶ್ಚರ್ಯ, ಏನಪ್ಪ ಇವರು ಬಂದಿದ್ದ ದಿನಾನೇ ಈ ಥರ ಒಬ್ಬನಿಗೆ ಹೊಟ್ಟೆಲಿ ಹೊಡೆದ್ಬಿಟ್ರು, ತೊಂದರೆ ಕೊಟ್ಬಿಟ್ರು ಅಂತ. ಆಮೇಲೆ ನೆಕ್ಸ್ಟ್ ಡೇಯಿಂದ ಸುಮಾರು ಒಂದು 5 ವರ್ಷ ಅವರು ಅಲ್ಲಿ ಡ್ಯೂಟಿ ಮಾಡಿದ್ದರಿಂದ ಅವನು ಕಣ್ಣಿಗೆ ಕಾಣಿಸ್ಲಿಲ್ಲ. ಇವ್ರ ಕೆಲಸನ ಇವರೇ ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡ್ರು. ಮತ್ತು ಧೂಳು, ಅವ್ರು ಏನು ಬ್ಯಾಗ್ ತಂದಿದ್ರು, ಶೂಟ್ ಕೇಸ್ ತಂದಿದ್ರು, ಅದನ್ನೆಲ್ಲ ಧೂಳು ಒರೆಸಿ ಇದಕ್ಕೆ ಏನೋ ರಾಷ್ಟ್ರಪತಿ ಭವನಿಗೆ ತೊಗೊಂಡೋದ್ರು. ಯಾವತ್ತು ಇವರಿಗೆ ಟರ್ಮ್ ಮುಗೀತು, 5 ವರ್ಷ ಮುಗಿದ ಮೇಲೆ ಆಚೆ ಕಡೆ ಬಂದಾಗ ಸೇಮ್ ಶೂಟ್ ಕೇಸು ಸೇಮ್ ಅದನ್ನೇ ತೊಗೊಂಡು ಆಚೆ ಬಂದಾಗ ಅವರು ಅಲ್ಲಿರೋ ಕೆಲಸದಾರನ್ನ ಕರೆದು ಹೇಳ್ತಾರೆ, ನಾನು ಫಸ್ಟ್ ಡೇ ಬಂದಾಗ ಒಬ್ಬನ್ನ ಕೆಲಸ ಬಿಟ್ಟು ಕಳಿಸ್ದೆ, ಅವನ್ನ ವಾಪಸ್ ಕರ್ಕೊಂಬನ್ನಿ ಅಂತ. ಅವನ್ನ ವಾಪಸ್ ಕರ್ಕೊಂಬಂದರು. ಬಂದಾಗ ಅವರು ಹೇಳ್ತಾರೆ, ನೀನು ತಿರ್ಗಾ ಇದೇ ಜಾಗಕ್ಕೆ ಕೆಲಸಕ್ಕೆ ಸೇರಿಸ್ಕೋ, ಮೊದಲು ಯಾವ ಕೆಲಸ ಮಾಡ್ತಾಯಿದ್ದೆ ಅದೇ ಕೆಲಸನ ನೀನು ಇಲ್ಲೇ ಕಂಟಿನ್ಯೂ ಮಾಡು ಅಂತ. ಅವನಿಗೆ ಆಶ್ಚರ್ಯ, ಏನು ಸರ್ ಹಿಂಗೆ ಮಾತಾಡ್ತೀರಾ ಅಂದರೆ, ಇಲ್ಲ ಒಂದು ಕೆಲಸ ಮಾಡು, ಫಸ್ಟು ನೀನು ನೀರು ಹೊಡಿತಾ ಇದ್ದೆಲ್ಲ ಗಿಡಗಳಿಗೆ, ಅದರಲ್ಲಿ ಒಂದು ಬಕೆಟ್ ನೀರು ತೊಗೊಂಬಂದು ನನ್ನ ಶೂಟ್ ಕೇಸ್ ಮೇಲೆ ನೀರು ಹಾಕು ಅಂತಾರೆ. ಅವನು ಶೂಟ್ ಕೇಸ್ ಮೇಲೆ ಬಟ್ಟೆ ಇರುತ್ತಲ್ಲ ಸರ್, ಒಳಗಡೆ ಬಟ್ಟೆ ಇರುತ್ತೆ, ಬಟ್ಟೆ ಎಲ್ಲ ನೀರು ಹಾಕ್ಬಿಡುತ್ತೆ ಹೆಂಗೆ ಅಂದರೆ, ಇಲ್ಲ ನೀನು ಹಾಕು ಅಂತಾರೆ. ಅವ್ನು ತೊಗೊಂಬಂದು ಎಲ್ಲ ನೀರು ಹಾಕ್ತಾನೆ. ಆವಾಗ ಅವ್ರು ಒಂದು ಉತ್ತರ ಕೊಡ್ತಾರೆ, ನಾನು ಫಸ್ಟ್ ಡೇ ಯಾವಾಗ ಬಂದಾಗ ಏನು ತೊಗೊಂಬರ್ತೀರಾ ಈ ರಾಷ್ಟ್ರಪತಿ ಭವನಕ್ಕೆ ಬಂದೆ, ಆವಾಗ ನೀನು ನನಗೆ ಕೆಲಸ ಮಾಡೋಕ್ಕೆ ಬಂದೆ, ನೀನು ನನ್ನ ಕೆಲಸ ಮಾಡ್ತಾಯಿಲ್ಲ, ಸರ್ಕಾರದ ಕೆಲಸದ ಉದ್ಯೋಗ ನೀನು ಮಾಡ್ತಾ ಇರೋದು. ಸೊ ಹಾಗಾಗಿ ನಿನಗೆ ನಾನು ಬೇರೆ ಕಡೆ ಕೆಲಸ ಕೊಟ್ಟೆ. ಇವತ್ತು ನನಗೆ ಕೆಲಸ ಇಲ್ಲ, ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ. ಸೊ ಪುನಃ ನಿನಗೆ ಇಲ್ಲಿ ಕೆಲಸ ಕೊಟ್ಟು ಹೋಗ್ತಾ ಇದ್ದೀನಿ. ಬಟ್ ನಾನು ಏನು ಇಲ್ದಿರ ಹೆಂಗೆ ಇಲ್ಲಿ ಬಂದೆ, ಪುನಃ ನಾನು ರಾಷ್ಟ್ರಪತಿ ಭವನಿಂದ ಏನು ಇಲ್ದಿರ ವಾಪಸ್ ಹೆಂಗೆ ಹೋಗ್ತಾ ಇದ್ದೀನಿ, ನನ್ನ ಶೂಟ್ ಕೇಸಲ್ಲಿ ಏನೂ ಇಲ್ಲ ಅಂಥೇಳಿ ಗೊತ್ತಾಗಬೇಕು ಜನರಿಗೆ ಅಂಥೇಳಿ ನನ್ನ ಶೂಟ್ ಕೇಸ್ನ ನೀರು ಹಾಕೋದಕ್ಕೆ ಹೇಳಿದೆ ಅಂತಾರೆ. ನೋಡಿ ಎಂಥ ದೊಡ್ಡ ವ್ಯಕ್ತಿಗಳು. ಈಗಿರೋ ರಾಜಕೀಯ ಪೊಲಿಟಿಕಲ್ ಫೀಲ್ಡಲ್ಲಿ ಇಂಥ ಒಂದು ವ್ಯಕ್ತಿಗಳು ಇರ್ತಾರೆ.
ಈ ಒಂದು ಚಿಕ್ಕ ಉದಾಹರಣೆ ಏನಕ್ಕಂದರೆ, ಅಷ್ಟು ದೊಡ್ಡ ವ್ಯಕ್ತಿ ಹೆಂಗೆ ಬಂದರು ಅಂದರೆ ಬಿಕಾಸ್ ಆಫ್ ಎಜುಕೇಷನ್, ವಿದ್ಯಾಭ್ಯಾಸ, ಪಢಾಯಿ. ಎಜುಕೇಷನ್ ಇಲ್ದಿರ ಈಗಿನ ಒಂದು ಸಮಾಜದಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ನೀವು ನಿಮ್ಮ ಮಕ್ಕಳಿಗೆ ಪೇರೆಂಟ್ಸು ಒಳ್ಳೆ ಎಜುಕೇಷನ್ ಕೊಟ್ಟರೆ ಆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಳ್ಕೊಂಡು ಅವರು ಈ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಕ್ಕೆ ಬೆಳೀತಾರೆ ಅಂಥೇಳಿ ಈ ಒಂದು ಮಾತುಗಳು ಹೇಳ್ತಾ ಇದ್ದೀರಿ. ದಯವಿಟ್ಟು ಪೇರೆಂಟ್ಸು ನಿಮ್ಮ ಮಕ್ಕಳನ್ನ ಗಮನಕ್ಕಿಟ್ಕೊಳ್ಳಿ, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ. ತುಂಬ ಒಳ್ಳೆಯ ಅಚ್ಚುಕಟ್ಟಾದ ಸ್ಕೂಲ್ ಅಂತ ಕಾಣಿಸುತ್ತೆ. ಈ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಓದಿ ಅವರು ವಿದ್ಯಾಭ್ಯಾಸ ತುಂಬ ಬ್ರೈಟಾಗಿ ಬೆಳೀಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ, ನಮ್ಮನ್ನು ಇಲ್ಲಿ ಕರೆದು ಒಂದು ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಂಟೈರ್ ಸ್ಕೂಲ್ ಕಮಿಟಿಗೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ತಿಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Sir, for your kind words. I request all the students of LKG and nursery to assemble near the stage. सारे बच्चे LKG और नर्सरी के प्लीज स्टेज के पास आ जाएं. Awards are not about winning. They are about recognizing hard work, dedication, and spirit of excellence. I would now like to call Mrs. Afreen to announce the winners and distribution of respective prizes for the events that took place throughout the year. Distribute the awards to our kids.